ನಾನೀಗ ಮಂತ್ಲಿ ಕರೆಕ್ಟ್ ಡೇಟ್ ಕರೆಕ್ಟ್ ಟೈಮ್ಗೆ ಹಾಕ್ತೀನಿ. ನನಗೆ ಇಲ್ಲಿ ಬಂದ್ಮೇಲೆ ರಿಸಲ್ಟ್ ಸಿಕ್ತು ಸರ್. ನಾನು ಎಲ್ಲೆಲ್ಲೋ ಹೋದೆ, ಎಷ್ಟು ಹಾಸ್ಪಿಟಲ್ ಹೋದೆ ಅಂದರೆ ನನ್ನ ಮೇಲೆ ನನಗೆ ಅಸಹ್ಯ ಬಂತು. ಏನಂದರೆ ಹೆವಿ ಬ್ಲೀಡಿಂಗ್ ಫ್ಲೋ ಆಗ್ತಿತ್ತು ನನಗೆ, ಮತ್ತು ಸುಸ್ತಾಗ್ತಿತ್ತು. ನನಗೆ PCOD ಎಲ್ಲೂ ಕಮ್ಮಿ ಆಗಿಲ್ಲ. ಇಲ್ಲಿ ಬಂದಮೇಲೆ 1.5 ಮಂತ್ಗೆ ನನಗೆ ರಿಸಲ್ಟ್ ಸಿಕ್ತು. ಯಾಕಂದರೆ ಎಕ್ಸಾಂಪಲ್ ನಾನೇ ಇದ್ದೀನಿ. 4 ಇಯರ್ಸಿಂದ ನಾನು ಅನುಭವಿಸಿರೋ ಕಷ್ಟ ಯಾರಿಗೂ ಬೇಡ. ಇಲ್ಲಿಗೆ ಬನ್ನಿ ಮೇಲಾಗುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮಗೆ 4 ವರ್ಷದಿಂದ PCOD ಪ್ರಾಬ್ಲಮ್ ಇತ್ತು, ಮತ್ತೆ ಪೀರಿಯಡ್ಸೇ ಆಗ್ತಿರ್ಲಿಲ್ಲ ರೆಗ್ಯುಲರ್ ಆಗಿ. 7 ಮಂತ್ಸ್ ಒನ್ಸೋ ಅಥವಾ 10 ಮಂತ್ಸ್ ಒನ್ಸೋ ಈ ತರ ಆಗ್ತಾ ಇತ್ತು. ಎಲ್ಲಾ ಕಡೆ ತೋರಿಸಿದ್ರಿ ಅಂತ ಹೇಳಿದ್ರಿ. ಏನೇನು ತೋರಿಸಿದ್ರಿ ಮತ್ತೆ ನಮ್ಮಲ್ಲಿ ಬಂದ್ಮೇಲೆ ಹೇಗಾಯ್ತು ಹೇಳಿ ಮೇಡಮ್. ಸರ್ ನಾನು ಬಂದ್ಬಿಟ್ಟು ಮಾಮೂಲಿ ಹಾಸ್ಪಿಟಲ್ ಎಲ್ಲ ತೋರಿಸಿದ್ದೆ. ಬಟ್ ನನಗೆ ಅವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು. ಟ್ಯಾಬ್ಲೆಟ್ ತಗೊಂಡಾಗ ಆಗ್ತಿದೆ, ಆಮೇಲೆ ನೋಡಿದ್ರೆ ಆಗ್ತಿಲ್ಲ. ಅಂದ್ರೆ ಹೆವಿ ಬ್ಲೀಡಿಂಗ್ ಫ್ಲೋ ಆಗ್ತಿತ್ತು ನನಗೆ, ಮತ್ತೆ ಸುಸ್ತಾಗ್ತಿತ್ತು. ಆಮೇಲೆ ನನ್ಗಿದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಾನು ಇಲ್ಲಿ ಬಂದಿದ್ದು. ಇಲ್ಲಿ ಬಂದಾದ್ಮೇಲೆ ಅವ್ರು ನನ್ಗೆ ಹೇಳಿದ್ದು 6 ಮಂತ್ ನೀನ್ ತಗೊಬೇಕಮ್ಮ ಅಂತ. ಬಟ್ ನನಗೆ 1.5 ಮಂತ್ ಅಲ್ಲೇ ನನಗೆ ರಿಸಲ್ಟ್ ಬಂತು. ನನಗೆ 4 ಇಯರ್ಸ್ ಇಂದ ಇದೆ. ನಾನೀಗ ಮಂತ್ಲಿ ಕರೆಕ್ಟ್ ಡೇಟ್ ಕರೆಕ್ಟ್ ಟೈಮ್ಗೆ ಹಾಕ್ತೀನಿ. ಹೆವಿ ಬ್ಲೀಡಿಂಗ್ ಹೋಗೋದಿಲ್ಲ, ಸುಸ್ತು ಅನ್ನೋದಂತೂ ಒಂಚೂರಿಲ್ಲ. ಮೊದಲಿಗಿಂತ ಇವಾಗ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀನಿ, ಆರಾಮ್ಸೆ ಇದೆ. ಬರೀ 1 ತಿಂಗಳು ಮಾತ್ರ ಅದನ್ನ ತಗೊಂಡ್ರೆ ರೆಗ್ಯುಲರ್ ಆಗ್ತಿದ್ದೀರಾ? ಈಗ ಎಷ್ಟು ತಿಂಗಳು ಆಯ್ತು ನಾನು ತಗೊಂಡೆ ಸರ್. ನಾನು ಅದನ್ನ 3 ಮಂತ್ಸ್ ಅಷ್ಟೇ ತಗೊಂಡಿದ್ದೆ. ಈಗ ಬಿಟ್ಟು ಎಷ್ಟು ದಿನ ಆಯ್ತು? ಬಿಟ್ಟು ಆಯ್ತು ಸರ್, ಒಂದು 8 ಮಂತ್ಸ್ ಮೇಲೆ. 8 ಮಂತ್ಸ್ ಕರೆಕ್ಟ್ ಆಗಿ 8 ಮಂತ್ಸ್ ಮಂತ್ ಕರೆಕ್ಟ್ ಆಗಿ ಆಗ್ತಿದ್ದೀನಿ. 1 ತಿಂಗಳು ಎಲ್ಲೂ ಹೆಚ್ಚು ಕಮ್ಮಿ ಇಲ್ಲ. ಸೇಮ್ ಡೇಟು ಸೇಮ್ ಟೈಮ್. ಒಂದು ಮಾರ್ನಿಂಗು ಇಲ್ಲ ಆಫ್ಟರ್ನೂನ್ ಒಳಗಡೆ ನನ್ನ ಪೀರಿಯಡ್ ಆಗ್ಬಿಡ್ತೀನಿ. ಕರೆಕ್ಟ್ ಆಗಿದೆ. ಬಟ್ ಅಮೇಜಿಂಗ್ ಆಗಿ ರಿಸಲ್ಟ್ ಸಿಕ್ತು. ನನಗೆ ಬೇರೆ ಕಡೆ ಎಲ್ಲ ಹೋದೆ, ತುಂಬಾನೇ ದುಡ್ಡು ಖರ್ಚು ಮಾಡ್ಕೊಂಡೆ, ವೆಯ್ಟ್ ಗೇನ್ ಆಗಿದೆ ಹೊರತು ನನಗೆ PCOD ಎಲ್ಲೂ ಕಮ್ಮಿ ಆಗಿಲ್ಲ. ಇಲ್ಲಿ ಬಂದ್ಮೇಲೆ 1.5 ಮಂತ್ಗೆ ನನಗೆ ರಿಸಲ್ಟ್ ಸಿಕ್ತು. ಮತ್ತೆ ಬಾಡಿಲೂ ಕೂಡ ತುಂಬಾ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದೀನಿ. ಮತ್ತೆ ನಾನು ಬೆಳಗ್ಗೆ ಎದೊಳಕ್ ಆಗ್ತಿರ್ಲಿಲ್ಲ, ಸುಸ್ತಾಗ್ತಿತ್ತು. ಇಲ್ಲಿ ಬಂದು ನಾನು ಇಲ್ಲಿಂದು ಮೆಡಿಸಿನ್ ಕಂಟಿನ್ಯೂ ಮಾಡಾದ್ಮೇಲೆ ನಾನೀಗ ಮಾರ್ನಿಂಗ್ 4 o'clock ಎದೊಳ್ತೀನಿ, ಆಕ್ಟಿವ್ ಆಗಿದ್ದೀನಿ, ಎಲ್ಲ ಕೆಲಸ ಒಬ್ಳೆ ಮಾಡ್ತೀನಿ. ಯಾರ ಮೇಲೇನು ಏನಕ್ಕೂ ಡಿಪೆಂಡ್ ಆಗಿಲ್ಲ ಸರ್. ಮುಂಚೆ ಏನಾಗ್ತಿತ್ತು? ಮುಂಚೆ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು ಅಂದ್ರೆ ಸುಸ್ತು, ಲೋ BP ಇತ್ತು. ಯಾವಾಗ ನೋಡ್ರು ಕೆಳಗಡೆ ಬೀಳ್ತಿದ್ದೆ. ಈಗ ಲೋ BP ಇಲ್ಲ, ಸಿಕ್ಕಾಪಟ್ಟೆ ಎನರ್ಜಿ, ಆಕ್ಟಿವಿಟಿ ಎಲ್ಲ ಇದ್ದೀನಿ ಸರ್. ಈಗ ಬ್ಲೀಡಿಂಗ್ ಏನು ತುಂಬಾ ಹೆವಿ ಇಲ್ಲ, ಮಿನಿಮಮ್ 5 days ಅಷ್ಟೇನೆ. ಅದು ಬಿಟ್ರೆ ಬ್ಯಾಕ್ ಪೇನ್ ಇಲ್ಲ, ಸುಸ್ತನ್ನೋದಿಲ್ಲ. ಇವಾಗಂತೂ ಆರಾಮ್ಸೆ ಇದ್ದೀನಿ. ಮುಂಚೆ ಮೆಡಿಸಿನ್ಸ್ ಕೊಟ್ಟಾಗ ಮಾತ್ರ ಆಗ್ತಿತ್ತು ಅಂತ ಹೇಳಿದ್ರಲ್ಲ, ಹೊರಗಡೆ ತಗೋತಾ ಇದ್ರಲ್ಲ, ಹೇಗದು ಹೆಂಗೆ ಅದು ತಗೊಂಡಾಗ ಮಾತ್ರ? ಅಂದ್ರೆ ಅವ್ರು ನನಗೆ 21 ಡೇಸ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ಫುಡ್ ಎಲ್ಲಾನು ಹೇಳಿದ್ರು. ನಾನು ಎಷ್ಟೇ ಫುಡ್ ಡಯಟ್ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಟ್ಯಾಬ್ಲೆಟ್ ತಗೊಂಡು ಹೆವಿ ಬ್ಲೀಡಿಂಗ್ ಆಗೋದು ನನಗೆ. 9 days 11 days ಆ ಥರ ಬ್ಲೀಡಿಂಗ್ ಆಗೋದು. ಹೋಗಿ ಕೇಳಿದ್ರೆ ಇಲ್ಲ ನೀನು ಟ್ಯಾಬ್ಲೆಟ್ ತೊಗೊಂಡಿದ್ಯಾ ಅದಕ್ಕೆ ಅಮ್ಮ ಅಂತ ಹೇಳ್ತಿದ್ರು. ಮತ್ತೆ ಆಮೇಲೆ ನಾನು ಅಲ್ಲಿ ಹೋಗೋ ಸ್ಟಾಪ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಯಾವಾಗ ನಾನು ನೋಡಿದ್ನ ಇಲ್ಲಿ ಬಂದು ಇಲ್ಲಿ ರಿಸಲ್ಟ್ ನಂಗೆ ತುಂಬಾ ಚೆನ್ನಾಗಿ ಸಿಕ್ತು. ಇಲ್ಲಿ ನಾನು ಇದನ್ನೆಲ್ಲ ತೊಗೊಂಡಾದ್ಮೇಲೆ ನನಗೆ ಬರೀ ಒಂದು 3 days ಇಲ್ಲ 4 days ಬ್ಲೀಡಿಂಗ್ ಹೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ನನಗೆ ಪೇನ್ ಇಲ್ಲ, ಸ್ಟಮಕ್ ಪೇನ್ ಬರೋದಿಲ್ಲ, ಬ್ಯಾಕ್ ಪೇನ್ ಬರೋದಿಲ್ಲ, ಕೈಕಾಲು ನೋವು ಬರೋದಿಲ್ಲ. ನಾನು ಆರಾಮ್ಸೆ ಇದ್ದೀನಿ. ಆ ಟ್ಯಾಬ್ಲೆಟ್ ತೊಗೊಂಡಾಗ ಸಿಕ್ಕಾಪಟ್ಟೆ ಕೈಕಾಲು ನೋವು, ಬೆನ್ನು ಸಿಕ್ಕಾಪಟ್ಟೆ ನೋವು ಬರೋದು. ಹೌದು, ತುಂಬಾನೇ. ಯಾಕಂದ್ರೆ ನಾನು ಅದೇ ಹೇಳ್ತೀನಿ, ಬಹಳಷ್ಟು ಹೆಣ್ಮಕ್ಳಿಗೆ ಹೇಳೋದೆ PCOD ಪ್ರಾಬ್ಲಮ್, PCOS ಇವೆಲ್ಲ ಬರೋದೆ ಮುಖ್ಯವಾಗಿ ಅವ್ರ ಲೈಫ್ ಸ್ಟೈಲ್ ಇಂದ. ಮೇನ್ ಅದನ್ನ ಬಿಟ್ಬಿಡ್ತಾರೆ, ಬರೀ ಮೆಡಿಸಿನ್ಸ್ ತಗೋತಾರೆ. ಮೆಡಿಸಿನ್ಸ್ ತಗೊಳ್ಳಿ ಬೇಡ ಅನ್ನಲ್ಲ, ಆದ್ರೆ ತಗೊಂಡು ಸ್ವಲ್ಪ ಡಯಟ್ ಮಾಡ್ಬೇಕಲ್ಲ, ಅದನ್ನ ಮಾಡ್ತಾ ಇಲ್ಲ ಇವತ್ತು. ಮೇನ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ. ಫಿಸಿಕಲ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೋ, ಕರೆಕ್ಟಾಗಿ ನಿದ್ದೆ ಯಾರು ಸರಿಯಾಗಿ ನಿದ್ದೆ ಮಾಡ್ತಾರೋ, ಸರಿಯಾದ ಟೈಮ್ಗೆ ಯಾರು ಊಟ ಮಾಡ್ತಾರೋ, ಸುಮಾರಿದೆ ಇವೆಲ್ಲ ಬೇಸಿಕ್. ಇದು ತಗೊಂಡು ಮೆಡಿಸನ್ನೇ ಬೇಡ. ಬಟ್ ಇದೆ ಸುಮ್ಮನೆ ಮೆಡಿಸಿನ್ ತಗೊಳ್ಳಿ ಎಷ್ಟು ದಿನ ತಗೋತೀರಾ? ಸೊ ಇವೆಲ್ಲ ಫಾಲೋ ಅಪ್ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿ ಮೆಡಿಸಿನ್ ಇಲ್ದೇನೆ ನಿಮ್ಗೆ ಗುಣ ಆಗ್ಬಿಡುತ್ತೆ. ನನಗೆ ಇಲ್ಲಿ ಬಂದ್ಮೇಲೆ ರಿಸಲ್ಟ್ ಸಿಕ್ತು ಸರ್. ನಾನು ಎಲ್ಲೆಲ್ಲೋ ಹೋದೆ, ಎಷ್ಟು ಹಾಸ್ಪಿಟಲ್ ಹೋದೆ ಅಂದ್ರೆ ನನ್ನ ಮೇಲೆ ನನಗೆ ಅಸಹ್ಯ ಬಂತು. ಏನಕ್ಕೆ ವೆಯ್ಟ್ ಗೇನ್ ಆಗ್ತಿದ್ದೀನಿ, ಟ್ಯಾಬ್ಲೆಟ್ ತಗೊಂತ ಇದ್ದೀನಿ, ಎಲ್ಲ ತಗೊಂತ ಇದ್ದೀನಿ, ಪೀರಿಯಡ್ ಆಗ್ತಿದ್ದೀನಿ. ಬಟ್ ಅದು ವೆಯ್ಟ್ ಗೇನ್ ಆಗ್ತೀನಿ, ಸುಸ್ತಿದೆ, ಬ್ಯಾಕ್ ಪೇನ್ ಇದೆ, ನನಗೆಲ್ಲ ಇದೆ. ಆಮೇಲೆ ನನಗೆ ಇಲ್ಲಿ ಬಂದಾದ್ಮೇಲೆ ಒಂದು ಪ್ರಾಬ್ಲಮ್ ಇಲ್ಲ ಸರ್. ನನಗೆ ನಿಜವಾಗ್ಲೂ ಫುಲ್ ರಿಕವರ್ ಆಗಿದ್ದೀನಿ. ಎಲ್ಲರೂ ಹೇಳ್ತಾರೆ PCOD ಬಂದ್ರೆ ಆಗಲ್ಲ ಹೋಗಲ್ಲ, ಸುಳ್ಳು. ಇಲ್ಲಿ ಬನ್ನಿ ಮೇಲಾಗಿ ಆಗೋದಿಲ್ಲ. ಬಹಳಷ್ಟು ವಿಡಿಯೋಗಳು ಹಾಕಿದೀವಿ. ಏನೋ ಕೆಲವರು ವಿಡಿಯೋ ಕೊಡಕ್ಕೆ ಮುಜುಗರ. ನಾನು ನಿಮ್ದೇನು ಫೇಸ್ ಹಾಕಲ್ಲ, ಬ್ಲರ್ ಮಾಡಿ ಹಾಕ್ತೀನಿ, ತಲೆ ಕೆಡಿಸ್ಕೋಬೇಡಿ. ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಉದ್ದೇಶಕ್ಕೆ ವಿಡಿಯೋ ಮಾಡ್ಕೊಂಡು ಇಲ್ಲಿಗೆ ಬಂದ್ರೆ 100% ಅಲ್ಲಿ 1000% ನಾನೇ ಹೇಳ್ಬಲ್ಲೆ. ಯಾಕಂದ್ರೆ ಎಕ್ಸಾಂಪಲ್ ನಾನೇ ಇದ್ದೀನಿ. 4 ಇಯರ್ಸಿಂದ ನಾನು ಅನುಭವಿಸಿರೋ ಕಷ್ಟ ಯಾರಿಗೂ ಬೇಡ. ಇಲ್ಲಿಗೆ ಬನ್ನಿ ಮೇಲಾಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಸರ್.